स्वागत है आपका अर्बन न्यूज़ में। मैं आपके साथ वासंती कलाल। ಏನಿಲ್ಲ ಇದು ಉಸ್ಮಾನಿ ಮಸ್ಜಿದ್ ಹಿಂದ್ಗಡೆ ನೌಬಾ ಕಾಲೇಜ್ ಬಾಜುನೇ ಲೆಫ್ಟ್ ಸೈಡಿಗೆ ಕಾಂಬಳೆ ಅನ್ನೋರ್ದು 52,000 ರೂಪಾಯಿ ಬಿಲ್ ಬಾಕಿ ಐತ್ರಿ. ಮುಂಚೆ ಒಂದು ತಿಂಗಳ ಹಿಂದೆ ಆಲ್ರೆಡಿ ನಾವು ಅವ್ರಿಗೆ ಹೇಳಿದ್ದು ಸಹಿತ ಕಟ್ ಮಾಡಿ ಹೋಗಿದ್ದೇವೆ ರೀ. ಅವ್ರು ಪ್ರತಿ ತಿಂಗಳು 10,000 ರೂಪಾಯಿ ಕಟ್ತೀನಿ ಅಂದಿದ್ರು ಅವರು. ಮತ್ತು ನನ್ನ ಪರ್ಸನಲ್ ಆಫೀಸ್ ನಂಬರ್ ತೊಗೊಂಡಿದ್ರು. ನಾವು ರೆಸ್ಪಾನ್ಸ್ ಮಾಡಿದ್ದೇವೆ ತುಂಬ್ತಾರೆ ಅಂತೇಳಿ ಅವ್ರು ತುಂಬಲಿಲ್ಲ. ಮತ್ತು ಮೇಲಾಗಿ ನಮ್ಮಲ್ಲಿ ಸೋನ್ ಮೇಡಮ್ ಅಂತ ರೀಡಿಂಗ್ MR ಅವರೇ ಮಾಡ್ತಾರೆ. ಅವರು ಪ್ರತಿ ಸಲ ಹೇಳ್ಯಾರ. ನಾವು ಒಂದು ಇದಕ್ಕಿಂತ ಮುಂಚೆನೇ 15 ದಿನ ಹಿಂದೆ ಒಂದು 10 ಸ್ಟಾಪ್ ಬಂದಿದ್ರು. ಅವಾಗಾದರೂ ಕಟ್ ಮಾಡಿದ್ರು, ತಾವೇ ಜೋಡಿಸ್ಕೊಂಡಿದ್ರು. ಇನ್ನೂ ಮತ್ತು ಈಗ ಏನಂತೆ ಅದೇ ಇವರು ಅವ್ರು ಕಾಂಬಳೆ ಅವರು ಮೇಡಮ್ ಅವರು ನಮ್ಮ ಸ್ಟಾಪಿಗೆ ರಜಪೂತ್ ಅನ್ನೋರಿಗೆ ಮತ್ತು ನಮ್ಮೆಲ್ಲ ಲೈನ್ಮನ್ ಸ್ಟಾಪ್ಗೆ ಇನ್ಫಾರ್ಮ್ ಇದ್ದವ್ರಿಗೆ ಏನಾದ್ರು ಬಡಿಗಿತನ ಹೊಡ್ಯಾಕೆ ಬಂದಿರೋರು. ಅದ್ರ ಸಲುವಾಗಿ ಏನೈತಿ ನಮ್ದೆಲ್ಲ ಹಿಂಗೆ ಮಾಡೋದ್ರಿಂದ ಸರಿಯಲ್ಲ ಅಂತ ನಾವೆಲ್ಲ ಹೇಳಿದೇವಿ. ಬೈಕ್ ಚಾವಿ ತೊಗೊಂಡು ಅವರೆಲ್ಲ ಇಟ್ಕೊಂಡ್ರಿ. ಪೊಲೀಸರು ಬಂದ ನಂತರ ಹೇಳಿದ್ರು ಸಹಿತ ಗಮನಕ್ಕೆ ತಂದ್ರು ಆಯ್ತು. ಅವ್ರು ಪೊಲೀಸರು ಕಿಮ್ಮತ್ ಕೊಡಲಿಲ್ಲ ಅವರು. ಅದಕ್ಕೆ ಈ ಥರ ಅದು ಬಿಲ್ ಕಟ್ಟಿದ್ರೆ ನಮ್ದೇನು ಸಮಸ್ಯೆ ಇರಲಿಲ್ಲ. ಬಿಲ್ ತುಂಬಬೇಕಾಗಿತ್ತು. ಬಿಲ್ ತುಂಬಿ ನಾವೇನು ಬಿಟ್ಬಿಡ್ತಿದ್ವಿ. ನಾವು ಹೆಣ್ಮಕ್ಳು ಅದ ಅಂದ್ರೆ ನಾವು ಯಾರು ಏನೂ ಮಾತಾಡಿಲ್ಲ ಅವ್ರಿಗೆ. ಅವರಾಗೆ ಮಾತಾಡ್ಯಾರ. 10 ಮಾತು ಮಾತಾಡ್ಯಾರ, ನಾವು 1 ಮಾತು ಮಾತಾಡಿಲ್ಲ. ನಿಮ್ಮ ಮೇಡಮ್ ನೀವು ಬಿಲ್ ತುಂಬಿರತ್ತೆ ಅಷ್ಟೇ ನಾವು ಹೇಳಿದ್ದು. ಅದು ಬಿಟ್ಟು ನಾವು ಮತ್ತೆ ಏನು ಮಾಡಿಲ್ಲ. ಬಿಲ್ ತುಂಬಿದ್ರೆ ನಾವೇನು ಮಾಡ್ತಿಲ್ಲ. ನಮ್ದು ಇಷ್ಟೇ ಮತ್ತೇನಿಲ್ಲ ರೀ. ಸರ್, ಇದು ಬಿಲ್ ತುಂಬಲಿಕ್ಕೆ ಅಂದ್ರೆ ಕಟ್ ಮಾಡೋಕೆ ಬರ್ತಿರಲ್ಲ, ಯಾವ ರೀತಿ ಅದು ಏನಿರ್ತದೆ? ನೋಟಿಸ್ ಕೊಡಬೇಕು ಅಥವಾ ಯಾವ ರೀತಿ ಇರ್ತದೆ? ಅದು ಬಿಲ್ನಾಗೆ 15 ದಿನದ ನೋಟಿಸ್ ಹತ್ತಿರ್ತೈತೆ ಸರ್. ಬಿಲ್ನಾಗೆ ಇರ್ತದೆ. ಬಿಲ್ನಾಗೆ 15 ದಿನ ನೋಟಿಸ್ ಇರ್ತೈತಿ. ಇವರು ಸುಮಾರು 50,000 ಆಗತ್ತಾನು ಇವರು ಪ್ರತಿದಿನನೂ ಹೇಳಕತ್ತೀವಿ. ಅವರು ಯಾವುದೇ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಬಂದವರಿಗೆಲ್ಲ ಬಡಗಿ ತೊಗೊಂಡು ಹೊಡ್ಯಾಕೆ ಬರ್ತಾರೆ. ಬಡಗಿ ಹೊಡಿದಿದೆ ವಿಡಿಯೋ ಐತೆ? ಹಾಂ, ವಿಡಿಯೋ ಐತಿ ರೀ, ಎಲ್ಲ ಐತಿ. ಮತ್ತು ಅವ್ರ ಮಗನೂ ಸರ್, ನೀವು ಅಂತೀರ 15 ದಿವಸ ನೋಟಿಸ್ ಬಿಲ್ ಹಿಂದ್ಗಡೆನೇ ಇರ್ತೈತೆ. ಇದು 52,000 ರೂಪಾಯಿ ಬಿಲ್ ಆಗೈತೆ. ನೀವು ಯಾಕೆ ಸುಮ್ಮನೆ ಪ್ರತಿ ಸಾರಿ ಹೇಳಿದ್ರು ಇದೇ ಥರ ಮಾಡ್ತಾ ಇದ್ದಾರೆ ಸರ್. ಅದೇ ಅಂದ್ರೆ ಇವತ್ತು ತುಂಬ್ತಾರೋ ನಾಳೆ ತುಂಬ್ತೇನೆ. ಅದು ಮನುಷ್ಯ ಸಹಜ ಗುಣ. ಏನೋ ಒಂದ್ಸಲ ಬಿಟ್ಟರು ತುಂಬ್ತಾರ ಅಂತ ಹೇಳಿದ್ರು. ಆದ್ರೆ ಏಟ್ ಹೇಳಿದ್ರು ತುಂಬ್ತಾ ಇಲ್ಲ. ಅದು ನಮಗೇನೈತಿ, ನೀನೇ ಚೀಪ್ ಅವ್ರು ಮೀಟಿಂಗ್ ತೊಗೊಂಡಿದ್ರು. ಲೇಡೀಸ್ ಹಾಕಾರತ್ತಂದ್ರೆ ಅವ್ರಿಗೆ ನಾವು ಏನೂ ಅಂತ ಇರಲಿಲ್ಲ. ಚೀಪ್ ಅವ್ರು ನೀನೇ ಮೀಟಿಂಗ್ ತೊಗೊಂಡ್ರು ಸಹಿತ ಮಾಸ್ ರೀಡಿಂಗ್ ಇವತ್ತು ಇವರು ವಿಡಿಯೋ ಕಾಲಿಂಗ್ ಯಾವುದೇ ಏನಿದ್ರು ದೊಡ್ಡ ಅಮೌಂಟ್ ಯಾವ ಬಿಡಬೇಡ್ರಪ್ಪ, ಕಟ್ ಮಾಡಿ. ಆಲ್ರೆಡಿ ನಿಮಗೆಲ್ಲ ಕನ್ಸ್ಯೂಮರ್ಗೆ ಹೇಳಿದ್ದೈತಿ. ವರ್ಷಾನುಗಟ್ಟಲೆ ಆಯಿತು ಬಿಲ್ ತುಂಬಿಲ್ಲ, ಅದು ಬಿಡಬೇಡ್ರಿ, ಕಟ್ ಮಾಡೋಣ ಅಂತ ಹೇಳಿ ಐತಿ. ಅದಕ್ಕೆ ನಮ್ಮ ಮತ್ತೆ ಕಟ್ ಮಾಡಿ ಸರ್. ಅವ್ರದ್ದು ಆರೋಪ ಇದೆ, ನೀವು ಯಾರು ಅವರಿಗೆ ಇಂಟಿಮೇಷನ್ ಮಾಡಿಲ್ಲ, ಟಾರ್ಚರ್ ಮಾಡಕತ್ತೀರಿ ಇಂಟಿಮೇಷನ್? ಇಲ್ಲ ಸರ್, ಅವ್ರಿಗೆ ಪ್ರತಿ ತಿಂಗಳೂ ಇನ್ಫಾರ್ಮೇಶನ್ ಮಾಡ್ಯಾವ. ಮತ್ತು ಪ್ರತಿ ತಿಂಗಳು ಬಿಲ್ ಕೊಡ್ತೇವೆ. ಅದ್ರ ಹಿಂದ್ಗಡೆ ಇರ್ತೈತೆ ಸರ್. ಇಲ್ಲ, ಇವತ್ತು ಏಕಾಏಕಿ ಅಲ್ಲ ಸರ್, ಪ್ರತಿದಿನ ಅದು ಸರ್. ಅವ್ರಿಗೆ ಒಬ್ಬರಿಗೆ ಬಿಡ್ತಾ ಇಲ್ಲ. ಏನು 10 ಮಂದಿ ಬಂದ್ರು ಈ ಥರ ಮಾಡ್ತಾ ಇದ್ದಾರೆ. 10 ಮಂದಿ ಬಂದು ಪೊಲೀಸರು ಬಂದ್ರು ಅವ್ರು ಚಾವಿ ಕೊಡ್ತಾ ಇಲ್ಲ. ಈಗ ಕಂಪ್ಲೇಂಟ್ ಮಾಡಿದ್ರಿ ನೀವು? ಈಗ ಹೋಗ್ತಾ ಇದ್ದೇವೆ. ಪೊಲೀಸರು ಬಂದಿದ್ದಾರೆ? ಹಾಂ, ಬಂದಿದ್ದಾರೆ. ಕಂಪ್ಲೇಂಟ್ ಮಾಡ್ತೀರಿ ನೀವು? ಹಾಂ, ಓಕೆ. ಏನು ಕೇಳ್ಕೊತೀರಿ ನೀವು? ಬಿಲ್ ಕಟ್ಟಿದ್ರೆ ಅವ್ರಿಗೆ ಕರೆಂಟ್ ಸಪ್ಲೈ ಕೊಡ್ತೇವೆ. ಕಟ್ಟಿಲ್ಲ ಅಂದರೆ ಕಟ್ ಮಾಡ್ತೀವಿ? ಹಾಂ, ಕಟ್ ಮಾಡಿದ್ದೇವೆ ಸರ್. ಆಲ್ರೆಡಿ ಕಟ್ ಮಾಡಿದ್ದೀವಿ. ತಮ್ಮ ಹೆಸರು ಹೇಳಿ ಸರ್? ಮಾಂತೇಶ್ ಕುಂಬಾರ್. ಅಮಿತ್ ದಿನ್ನಿ ಅಂತ ಸೆಕ್ಷನ್ ಸರ್. ಪೊಲೀಸ್ ಸ್ಟೇಷನ್ ಫೋನ್ ಹಚ್ಚಿರಿ ಸರ್. ಎಲ್ಲರಿಗೂ ಒಂದೇ ಎಲ್ಲ ಆತ ಹಚ್ಚಿರಿ. ಎಲ್ಲರೂ ಕುಡಿಕಿಸಿಂದ ಇಷ್ಟು ಮಂದಿ ಬಂದ್ರೆ ಬಾವೇ ರೆಕಾರ್ಡಿಂಗ್ ಮಾಡಿ. ನೀನು ವಿಡಿಯೋ ಲೈವ್ ಇಡು, ಫೇಸ್ಬುಕ್ ಒಳಗೆ ಲೈವ್ ಇಡು, ಭಯ್ಯಾಗ್ನು ಲೈವ್ ಇಡ, ಫೇಸ್ಬುಕ್ದಾಗೂ ಲೈವ್ ಇಡ. ಏನಂತ ತಿಳ್ಕೊಂಡಿರಿ ನೀವೆಲ್ಲರೂ? ಒಂದು ಮೀಟ್ರದ ಬಿಲ್ ಬೇ ಇಲ್ಲ, ಇನ್ನೊಂದು ಮೀಟ್ರದ ಅದಕ್ಕೆ ತಕೊಂಡ್ರಿ. ಹಿಂಗೆ ಮಾಡ್ತೀರಿ ನೀವೆಲ್ಲರೂ ಸೇರಿ. ಯಾವ ಪೊಲೀಸ್ ಬರ್ತಾನೆ ಬರ್ಲಿ, ಇಲ್ಲ ನಿಂದಿರ್ತೀನಿ. ಯಾರಪ್ಪಗೂ ಅಂಜೋದಿಲ್ಲ. ಇಷ್ಟು ಮಂದಿ ಬಂದ ಹೆಣ್ಮಕ್ಳಿದ್ದ ಮನೆಗೆ ಹರಾಶ್ ಮಾಡ್ತೀರಿ. ಮಾಡ ಲೈವೇ ಇಡು, ಲೈವೇ ಇರ್ಬೇಕದ. ಅವ ಯಾರ ರವಿ ಇರ್ಲಿ, ಅವ ಏನ್ ಬೇಕಾದಿರ್ಲಿ ಕೇರೆ ಮಾಡಲ್ಲ.
ಇಷ್ಟು ಜನ ಬಂದು ಹರಾಸ್ಮೆಂಟ್ ಕೊಡ್ತೀರಿ ಹೆಣ್ಮಕ್ಳಲ್ಲ ನೀವು ನಿಮ್ಗೆ ಹೇಳಕ್ ಬರ್ಲಿಲ್ಲ ಒಬ್ಬರದ ಒಂದೇ ಮೀಟರ್ ಅವ್ರದ್ದು ಕ್ಲಿಯರ್ ಇಲ್ಲ 1 ಮೀಟರ್ ಕ್ಲಿಯರ್ ಅದ ಅಂತ ಏನ್ ಎಷ್ಟೆಲ್ಲ ಹೇಳಿ ಹೋಗಿರಿ ಈಗ ಎಲ್ಲಾರು ನಿಂತು ಈಗ ಹೆಂಗ್ ನಿಂತಿರಲ್ಲ ಹಿಂಗ ನಿಂತು ಪೊಲೀಸರು ಕರೆಸ್ಬೇಕು ಈಗ ನಿಮಗೆ ಯಾರು ರೈಟ್ಸ್ ಕೊಟ್ಟಾರ ಬರ್ತೀರಿ ಪಟ ಪಟ ಬರ್ತೀರಿ ಬಟ್ಟೆ ಬಂದ್ ಕಿಶಿಂದ ಮೇನ್ ಸರ್ವಿಸ್ ವೈರ್ ಸರ್ವಿಸ್ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ರಿಕ್ವೆಸ್ಟ್ ಎಷ್ಟು ಮಾಡಿದ್ರಿ ನೀವು 2 ಸಲ ಮಾಡಿದ್ರಿ ಹೋದ ತಿಂಗಳು 10,000 ಕಟ್ಟಿನಿ ಹೋದ ತಿಂಗಳು 10,000 ಕಟ್ಟಿ ಒಂದು ಬಿಲ್ ಪೇ ಮಾಡ್ಕೊಂಡಿನಿ ಈ ತಿಂಗಳದ ಹಿಂದೆ ಬರ್ತಾರ ಅಲ್ರಿ 50,000 ರೂಪಾಯಿ ಬಂದಿನ್ರಿ ನೀವು ಮಾತಾಡೋದ್ರಿ ರಿಕ್ವೆಸ್ಟ್ ಮಾಡ್ರಿ ನಾ ರಿಕ್ವೆಸ್ಟ್ ಮಾಡ್ಕೊಂಡಿನಿ ಜಗಳ ಮಾಡೋದು ಬೇಡ ಇಲ್ಲ ಜಗಳ ಮಾಡ್ಕೊಂಡಿನಿ ಇಷ್ಟು ಮಂದಿ ಏನು ಬರ್ಲಿ ಕಾರಣ ಇಲ್ಲ ರಿಕ್ವೆಸ್ಟ್ ಮಾಡ್ತಾರೆ ಇಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿನಿ ಇಲ್ಲ ಬಿಲ್ ಕಟ್ರಿ ಈಗ ಇಲ್ಲ ಈಗ ರಿಕ್ವೆಸ್ಟ್ ಮಾಡ್ಕೊಂಡಿನಿ ಈ ಮಂತ್ ಎಂಡ್ ಒಳಗೆ 10,000 ಮತ್ತೆ ಕಟ್ತೀನಿ ಅದಕ್ಕೆ ಅವರು ಒಪ್ಕೊಂಡ್ರೆ ನಮ್ದೇನಿಲ್ಲ ಇಲ್ಲ ಒಪ್ಕೊಂಡ್ರಿ ಬರ್ತಾರ್ರಿ ಇಲ್ಲ ಕ್ಲಿಯರ್ ಮಾಡ್ಬೇಕು ನೀವು ಬಿಲ್ ಬಾಕಿ ಅದ ಬಿಲ್ ಕಟ್ಟಬೇಕು ನೀವು ಓಕೆ ಫೈನ್ ಬಂದು ಎಷ್ಟು ಮಂದಿ ಬಂದು ಹೊರಗೆ ಡಿಸ್ಕಸ್ ಮಾಡಿ ಕಂಬ ಕಟ್ ಮಾಡ್ತಾರೆ ಬಡಿಗೆ ತಗೊಂಡ್ಬರ್ತಿಲ್ಲ ಬಡಿಗೆ ಬಡಿಗೆ ತಗೊಂಡ್ ಹೊಡಿಯೋದು ಇದು ಮಾಡೋದು ನಾನು ಪೊಲೀಸ್ ಮಾಡೇ ಬಂದೇನ್ರಿ ನಾನು 4 ವರ್ಷದಿಂದ ಪೊಲೀಸ್ ಇದ್ದೆ ಈಗ ಏನ್ ಮಾಡ್ತೀರಿ ಏನ್ ಬಿಲ್ ಪೇ ಮಾಡ್ತೀರಿ ಏನ್ ಮಾಡ್ತೀರಿ 1ನೇ ತಾರೀಕಿಗೆ ನಡು ಎಲ್ಲರಿಗೂ ನಮ್ಗೆ ಬರ್ರಿ ಅದು ಚಾಲು ಮಾಡ್ತಾರೆ ಅಷ್ಟೇ ಇನ್ನೇನಿಲ್ಲ ಕಟ್ ಮಾಡಿದ್ದು ಬಿಲ್ ಬೇಡದವ್ರಿಗೆ ಕಟ್ ಮಾಡ್ತಾರೆ ಏನ್ ಕಾರಣ 50,000 ಆಗ್ಯದ್ರಿ 3,000 ಎಲ್ಲಿ ಇವಾಗ ನೀವು ಮಾತ್ರ 50,000 ಬಂದಾಗ ನೀವು ಸರ್ವಿಸ್ ವೈರ್ ಕಟ್ ಮಾಡ್ತೀರಿ ನೀವು ಬಿಲ್ ಕಟ್ತಿರೋ ಇನ್ನು ಸರ್ವಿಸ್ ವೈರ್ ಕಟ್ ಮಾಡೋದು ಸರಿ ಇಲ್ಲ ಲಾಸ್ಟ್ ಟೈಮ್ ನೀವು ಕಟ್ ಮಾಡಿದ್ರಿ ಅವಾಗ ನೀವು ಸರ್ವಿಸ್ ವೈರ್ ಕಟ್ರಿ ತಂದು ಚಾಲು ಮಾಡ್ತಾರೆ ಅಷ್ಟೇ ಇನ್ನೇನು ಬೇರೆ ಬೇಕಾಗಿದೆ ಇಲ್ಲ ತಿಂಗಳ 10,000 ಕಟ್ಟಕ್ಕೆ ಯಾರು ಹೋಗಲ್ಲ ಈ ಗಾಡಿ ನೋಡ್ರಿ ಮತ್ತೆ ಅದು ಮತ್ತೆ ಸಮಸ್ಯೆ ಕೊಡ್ತಾರಲ್ಲಿ ಕೇಳ ನೀವು ಇಷ್ಟು ಜನ ಎತ್ಕೊಂಡು ಬೇಕು ಹೋಗಮ್ಮ ಅವ್ನ ಜೋಡಿ ಯಾರು ಮಾತಾಡ್ಬೇಕಂತ ನಾವು ಗಾಂಚ ಪುರುಷ ಮಾತಾಡೋದ್ರಿ ಏನಂದ್ರೆ ನಮ್ಗೆ ಗೊತ್ತಿಲ್ಲ ಹೇಳ್ರಿ ನೀವು ಪೊಲೀಸ್ ಹೇಳ್ರಿ ಅವ್ರು ERS ಇರ್ತಾರಮ್ಮ ಅವ್ರು ಬೇರೆ ನಮ್ಮ ಸ್ಟೇಷನ್ ಅಲ್ಲ ಅವ್ರು ERS ಬಂದಿರ್ತಾರೆ ಒಂದೊಂದು ಕಾಲ್ ಮಾಡಿರ್ತಾರೆ ಅವ್ರು ಬಂದಿರ್ತಾರೆ ನಾವು ಸ್ಟೇಷನ್ ಬಂದಿದ್ದು ಸ್ಟೇಷನ್ನೇ ಬಂದಾರ ಆಯ್ತು ನೀವು ಅವ್ರಿಗೆ ಕೇಳ್ರಿ ಏನು ರಮೇಶ್ ಕೋಳಿ ಅಂತ ನೋಡ್ರಲ್ಲ ಹೋದವ ಅಂತ ಹೇಳಿ ನಮ್ಮ ಮನೆ ಅದ ಮೇಡಮ್ ನಾವು
ನಾವು ಕಟ್ ಮಾಡಿ ನೀವು ಬಿಲ್ ಪೇ ಮಾಡ್ತೀರಾ ನಾವು ಕಟ್ ಮಾಡೋಣ ಅನ್ನೋದು ಇರ್ತದೆ ಇರಲ್ರಿ ಇವರಿಗೆ ವಿದೇಶ ಹಾಕ್ಲಿಲ್ಲ ಸರ್ ಮಾಡಿದ್ದು ಇರ್ತದ್ರಿ ಒಬ್ರು ಲೇಡೀಸ್ ರೀ ಇಡೀ ಮಂದಿಗೆ ನೀವು ಎಂಪ್ಲಾಯ್ಗಳ ಮುಖ ಅವ್ರಿಗೆ ನಾವು ಏನು ಮಾತಾಡೋರಿ ನಾವು ಮೊದಲ ಬಾಯಿ ಸ್ವಚ್ಛ ಇಟ್ಕೊಂಡು ಮೊದಲ ಮಾತಾಡಕ